ನಮಸ್ಕಾರ ವೀಕ್ಷಕರೇ. ನಾವು ಹೋದ ಸಂದರ್ಶನದಲ್ಲಿ ಅವಿಭಕ್ತ ಕುಟುಂಬದ ಕೆಲವು ವಿಚಾರಗಳನ್ನು ಹೇಳಿದ್ವಿ. ಅದರಲ್ಲಿ ಏನು ಉಪಯೋಗ ಆಗುತ್ತೆ, ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ. ಈ ಅವಿಭಕ್ತ ಕುಟುಂಬ ಅನ್ನೋದು ಬಹಳಷ್ಟು ವಿಸ್ತಾರವಾದದ್ದು. ಯಾಕೆಂದರೆ ತುಂಬ ಹಿಂದಿನ ಕಾಲದಿಂದನೂ ನಾವು ಅವಿಭಕ್ತ ಕುಟುಂಬಗಳನ್ನೇ ನೋಡ್ಕೊಂಡು ಬಂದಿದ್ದೀವಿ. ಆವಾಗ ಆ ಮಕ್ಕಳ ಮನಸ್ಥಿತಿಯೇ ಬೇರೆ ಥರ ಇರ್ತಾ ಇತ್ತು. ಈಗ ಬೇರೆ ಪರಿಸ್ಥಿತಿ ಇದೆ. ಓಕೆ, ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ ಅವತ್ತಿನ ಶಿಕ್ಷಣದಲ್ಲಿ ಮತ್ತು ಇವತ್ತಿನ ಶಿಕ್ಷಣದಲ್ಲಿ? ಈ ಅವಿಭಕ್ತ ಕುಟುಂಬದ ಬಗ್ಗೆ ಮಿಸ್ ಮಾಯಾ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಮಾಯಾ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ನಿಜ ಮಿಸ್ ಇಂದ್ರ ಅವರೇ, ನೀವ್ ಹೇಳ್ದಾಗೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇದ್ದಾಗ ಅಲ್ಲಿ ಮಕ್ಕಳು ಸಂಸ್ಕೃತಿಯನ್ನ, ಸಲಹೆಗಳನ್ನ ತಗೊಳ್ಳೋದ್ರಲ್ಲಿ ಅಥವಾ ಒಂದು ಕೇರಿಂಗ್ ಶೇರಿಂಗ್ ಅಂತ ಏನ್ ಹೇಳ್ತೇವೆ ನಾವು, ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದ್ರಲ್ಲಿ, ಸಿಕ್ಕಿರೋದ್ರಲ್ಲಿ ಸಂತೋಷವನ್ನು ಪಡುವಂತಹದ್ದು. ಮತ್ತೆ ಸಿಗದೆ ಹೋದ್ರೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ದೆ, ಆಯ್ತಪ್ಪ ನನ್ನ ಇದು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕರಿಸೋದು, ಈ ಎಲ್ಲಾ ಗುಣಗಳನ್ನ ಹೊಂದ್ಕೊಂಡ್ ಬರ್ತಾ ಇದ್ರು. ಅಂದ್ರೆ ಹೊಂದಾಣಿಕೆ ಅನ್ನೋದು ಬಹಳಷ್ಟು ಇತ್ತು ಅವಿಭಕ್ತ ಕುಟುಂಬದಲ್ಲಿ. ತಂದೆ ತಾಯಿ ಹೇಳಿದ್ದನ್ನ ಕೇಳೋದು ಅಥವಾ ಅಜ್ಜ ಅಜ್ಜಿ ಹೇಳಿದ್ದನ್ನ ಕೇಳೋದು, ತಂದೆ ತಾಯಿ ಇಲ್ಲದಿದ್ದಾಗ ಅಜ್ಜ ಅಜ್ಜಿಯ ಸಂರಕ್ಷಣೆಯಲ್ಲಿ ಪ್ರೀತಿಯುಕ್ತವಾಗಿ ಬೆಳೆಯುವುದು, ಇದೆಲ್ಲ ಆ ಮಕ್ಕಳಲ್ಲಿ ಅಳವಡಿಸ್ಕೊಂತಾ ಬರ್ತಾ ಇದ್ರು. ಅದೀಗ ಈಗ ಏನಾಗಿದೆ ಅಂತಂದ್ರೆ ಅವಿಭಕ್ತ ಕುಟುಂಬ ಹೋಗಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋಗಿದೆ. ಅಂದ್ರೆ ಎಲ್ಲ ಸಣ್ಣ ಸಣ್ಣ ತಂದೆ ತಾಯಿ ಇಬ್ರು ಮಕ್ಕಳು ಅಥವಾ ಒಂದೇ ಒಂದು ಮಗು. ಆ ತಂದೆ ತಾಯಿಗೆ ನಾವು ಸಂಪಾದನೆ ಮಾಡಿದ್ದೆಲ್ಲ ಮಕ್ಕಳು ಕೊಡ್ಬೇಕು, ನಮ್ಮಲ್ಲಿದ್ದಂತ ಪ್ರೀತಿಯನ್ನೆಲ್ಲ ಮಕ್ಕಳಿಗೆ ದಾರಿ ಎಳಿಬೇಕು ಅಂತ ಏನಾಗಿದೆ ಅಂತಂದ್ರೆ, ಹೆಚ್ಚು ಪ್ಯಾಂಪ್ರಿಂಗ್ ಆದಾಗ್ಲೂ ಒಂದು ಗಿಡಕ್ಕೆ ಎಷ್ಟು ನೀರ್ ಬೇಕೋ, ಬೆಳಕು ಬೇಕೋ, ಗಾಳಿ ಬೇಕೋ ಅಷ್ಟು ಕೊಟ್ರೆ ಮಾತ್ರ ಅದು ಸಂರಕ್ಷಣೆ. ಹೆಚ್ಚಾಗಿ ಕೊಟ್ಟಾಗ ಬೇರೆ ಏನಾಗುತ್ತೆ, ಕೊಳೆತು ಹೋಗುತ್ತೆ. ಹಾಗೆ ಇವರು ಅಂದ್ರೆ ವಿಭಕ್ತ ಕುಟುಂಬದವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಮ ಒಂದು ಲೋಕ, ತಮ್ಮದೇ ಆದಂತ ಒಂದು ಲೋಕವನ್ನ ಸೃಷ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಮಕ್ಕಳು ಏನ್ ಕೇಳಿದ್ರು ಅದು ರೆಡಿ ಕೊಡೋದಿಕ್ಕೆ. ಮಕ್ಕಳು ಏನ್ ಕೇಳ್ತಾರೆ ಅದಕ್ಕೆ ಒಂದು ನೋ ಅನ್ನುವಂತ ಪ್ರಶ್ನೆನೇ ಇಲ್ಲ. ಆಯ್ತಪ್ಪ ತಗೊಳ್ಳಿ. ನಾವು ನಮ್ಮಲ್ಲಿ ಬರುವಂತ ಪೋಷಕರಲ್ಲಿ ಎಷ್ಟು ಜನ ಹೇಳ್ತಾರೆ, ಮೇಡಮ್ ನಾವು ಕಷ್ಟಪಟ್ಟರು ಸರಿ, ಮಕ್ಳಿಗೆ ನಾವು ಎಲ್ಲವನ್ನ ಕೊಡ್ತಾ ಇದ್ದೇವೆ, ಅವ್ರಿಗೆ ಏನೇನ್ ಬೇಕು ಒದಗಿಸ್ಕೊಡ್ತಾ ಇದ್ದೇವೆ, ಆದ್ರೂ ಓದ್ತಾ ಇಲ್ಲ ಎನ್ನುವಂತ ಒಂದು ಹೇಳಿಕೆ ನಾವು ನಿರಂತರವಾಗಿ ಕೇಳುವಂಥದ್ದು. ಇಲ್ಲೇನಾಗ್ತಿದೆ ಅಂತಂದ್ರೆ, ಮಕ್ಕಳಲ್ಲಿ ಅಡ್ಜಸ್ಟ್ಮೆಂಟ್ ಕಡಿಮೆ ಆಗ್ತಾ ಇದೆ. ಮತ್ತೆ ತಾವ್ ಅನ್ಕೊಂಡಿದ್ದೇ ಎಲ್ಲ ನಡಿಬೇಕು ಎನ್ನುವಂತ ಒಂದು ಛಲ, ನನಗ್ ಬೇಕು ಅಂದಾಗ ಅದು ಸಿಕ್ಬಿಡ್ಬೇಕು ಅನ್ನುವಂತ ಒಂದು ಹಠ, ಇದೆಲ್ಲ ನಾವು ಕಾಣ್ತಾ ಇರೋದು ವಿಭಕ್ತ ಕುಟುಂಬದಿಂದ. ಅದೇ ಕಾರಣ ಅಂತಾನೆ ನಾನು ಹೇಳ್ಬಹುದು. ಮಿಸ್ ಮಾಯಾ ಅವರೇ, ಈಗ ಇವತ್ತಿನ ವಿಭಕ್ತ ಕುಟುಂಬದಲ್ಲಿ ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೊರಟೋಗ್ತಾರೆ. ಖಂಡಿತ. ಆ ಇಬ್ರು ಕೆಲ್ಸಕ್ಕೆ ಹೋದಾಗ ಮಕ್ಕಳು ಅವ್ರಿಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ತಾ ಇದ್ದಾರೆ. ಅವತ್ತಿನ ಒಂದು ಹೊಂದಾಣಿಕೆಯ ಮಟ್ಟ ಇಲ್ಲ. ಅವ್ರಿಗೆ ಏನ್ ಬೇಕು ಅದನ್ನ ಸಾಧಿಸ್ಕೊಳ್ಳೋದಕ್ಕೆ ಏನ್ ಕ್ರಮ ಬೇಕಾದ್ರೂ ತಗೊಳ್ತಾರೆ ಅವರು. ಇಂತಹ ಒಂದು ಹೇಳಿಕೆಗಳು ಜಾಸ್ತಿ ಇದೆ. ಇದು ನೀವೇನಂತೀರಾ? ನಿಜ ನೀವು ಹೇಳಿದ್ದು ಮಿಸ್ ಇಂದ್ರಾರವ್ರೆ. ಯಾಕಂದ್ರೆ ಮಕ್ಕಳು ತಂದೆ ತಾಯಿಯ ಸಂರಕ್ಷಣೆ ಇಲ್ಲದೆ ಹೋದ್ರೆ ಅಜ್ಜ ಅಜ್ಜಿ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಕಸಿನ್ಸ್ ಜೊತೆ ಬೆಳೆಯುತ್ತಿದ್ದಂತ ಕಾಲ ಒಂದಿತ್ತು. ಆದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ಬೆಂಗಳೂರು ಅಂತ ಮಹಾನಗರದಲ್ಲಿ ಗಂಡ ಹೆಂಡತಿ ಇಬ್ರು ಸಂಪಾದನೆ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಕನಿಷ್ಠ ಮಟ್ಟದಲ್ಲಿ ನಮ್ ಜೀವನ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಇಬ್ರು ಕೆಲ್ಸಕ್ಕೆ ಹೋದಾಗ ಮಗುವನ್ನು ಯಾವುದೋ ಒಂದು ಶಿಶುಪಾಲನಾ ಕೇಂದ್ರದಲ್ಲಿ ಬಿಟ್ಟು ಸಂಪಾದನೆ ಮಾಡೋದಕ್ಕೆ ಹೋಗ್ತಾರೆ. ಇಲ್ಲಿ ಮಗು ಒಂದು 2 ವಯಸ್ಸು ಅಥವಾ 2.5 ವಯಸ್ಸು ಅಥವಾ 3 ವಯಸ್ಸು ತಗೊಂಡಾಗ ಆ ಮಗುವಿಗೆ ಮಾನಸಿಕವಾದಂತ ಒತ್ತಡ ಆ ವಯಸ್ಸಿನಲ್ಲೇ ಶುರುವಾಗುತ್ತೆ. ಯಾವಾಗ ನನ್ನನ್ನು ಕರ್ಕೊಂಡು ಶಿಶುಪಾಲನಾ ಕೇಂದ್ರಕ್ಕೆ ಬಿಡ್ತಾರೋ, ಆಯ್ತು ಬೆಳಗಾಯ್ತು, ಅಮ್ಮ ರೆಡಿ ಆಗ್ತಾ ಇದಾರೆ, ಅಪ್ಪ ರೆಡಿ ಆಗ್ತಾ ಇದಾರೆ, ನನ್ನನ್ನು ರೆಡಿ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ನಾನು ಶಿಶುಪಾಲನಾ ಕೇಂದ್ರಕ್ಕೆ ಹೊರಡುವಂತ ಸಮಯವಾಯ್ತು. ಈ ಒತ್ತಡ, ಏನ್ ಹೇಳ್ತೀವಿ ನಾವು ಸ್ಟ್ರೆಸ್, ಸ್ಟ್ರೈನ್ ಅಂತ, ಈ ಒತ್ತಡ ಆ ಮಗುವಿನ ಆ ಒಂದು ವಯಸ್ಸಿನಲ್ಲೇ ಶುರುವಾಯ್ತು ಪಾಪ. ನಂತರ ದಿನಗಳಲ್ಲಿ ಅದಕ್ಕೆ ಓದು ಬರಹ, ಮತ್ತೆ ಈಗ ಕಾಂಪಿಟೇಟಿವ್ ವರ್ಲ್ಡ್, ಒಂದೇ ಬರೀ ಓದೋದ್ರಲ್ಲಿ ಇದ್ರೆ ಮಾತ್ರ ಸಾಲದು. ನನ್ ಮಗು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು, ಸಂಗೀತವನ್ನ ಕಲಿಬೇಕು, ನೃತ್ಯವನ್ನ ಕಲಿಬೇಕು, ಚಿತ್ರಕಲೆಯನ್ನ ಕಲಿಬೇಕು, ಯಾವೆಲ್ಲ ಫೀಲ್ಡ್ ಇದೆ ಅದ್ರಲ್ಲೆಲ್ಲ ನನ್ ಮಗು ಮಿಂಚಬೇಕು ಎನ್ನುವಂತ ಒಂದು ತಂದೆ ತಾಯಿಯ ಕಾಂಪಿಟೇಟಿವ್ ಮೈಂಡ್. ಅದೇನಾಗ್ತಿದೆ ಅಂತಂದ್ರೆ, ಎಲ್ಲಾ ಮಕ್ಕಳಿಗೂ ಎಲ್ಲವನ್ನೂ ತಗೊಳ್ಳುವಂತ ಶಕ್ತಿ ಖಂಡಿತವಾಗ್ಲೂ ಇರೋದಿಲ್ಲ. ಮಾನಸಿಕ ಒತ್ತಡ ಯಾವ ವಯಸ್ಸಿನಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳೋದಾದ್ರೆ, ನನ್ನ ಅಭಿಪ್ರಾಯದಲ್ಲಿ ಆ ಮಗು ಹುಟ್ಟಿ ಸ್ವಲ್ಪ 1 ವರ್ಷ 2 ವರ್ಷ ಇರ್ಬೋದೇನೋ, ಆ ನಂತರ ಮಾನಸಿಕ ಒತ್ತಡವೇ ಆ ಮಗುಗೆ
ಕಾಯಿಲೆಗಳು ಯಾವ್ಯಾವ ತರದ ಕಾಯಿಲೆಗಳು, ಯಾವುದೋ ಮುಂದೆ ನಾವು ಹಿಂದೆ ಕೇಳ್ತಾ ಇದ್ದಂತ 60 ವಯಸ್ಸಿನ ನಂತರ ಬರ್ತಿದ್ದಂತ ಕಾಯಿಲೆಗಳು ಈಗ ಪಾಪ ಚಿಕ್ಕ ಮಕ್ಕಳಿಗೆ ಕಾಣ್ತಾ ಇದ್ದೇವೆ ನಾವು. ನಮ್ಮಲ್ಲೇ ಮಕ್ಕಳಲ್ಲಿ ಎಷ್ಟೋ ಸಣ್ಣ ಮಕ್ಕಳಲ್ಲಿ ಶುಗರ್, ಹೇಳ್ತೀರಾ ನೀವು, ಪೋಷಕರು ಬಂದು ಹೇಳ್ತಾರೆ ಡಯಾಬಿಟಿಸ್ ಇದೆ ಮಗುಗೆ, ಫ್ರೀ ಪೀರಿಯಡ್ ಅಲ್ಲಿ ದಯವಿಟ್ಟು ಏನಾದ್ರು ತಿನ್ನೋದಿಕ್ಕೆ ಬಿಡಿ. ಕೇಳಿದಾಗ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಒತ್ತಡ ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಶುರು ಆಗುತ್ತೆ. ಹಾ ಮಾಯಾ ಅವರೇ, ಇನ್ನೊಂದು, ಈಗ ನೀವು ಹೇಳಿದ್ರಿ ಮಾನಸಿಕ ಒತ್ತಡ. ಈಗ ಅವಿಭಕ್ತ ಕುಟುಂಬದಲ್ಲಿ ಬೆಳೆದಂತಹ ಮಗುಗೆ ಮಾನಸಿಕ ಒತ್ತಡಗಳು ಕಡಿಮೆ ಇತ್ತು. ಈ ವಿಭಕ್ತ ಕುಟುಂಬದಲ್ಲಿ ಮಾನಸಿಕ ಒತ್ತಡಗಳು ಜಾಸ್ತಿ ಆಗಿರೋ, ಖಂಡಿತವಾಗ್ಲು ಅಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಅವರು ಶೇರ್ ಮಾಡ್ಕೊಳ್ತಿದ್ರು. ಕೆಲಸಗಳು ಅವ್ರ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಕಸಿನ್ಸ್ಗಳು ಈ ತರ ಇದ್ದಾಗ ಅವರ ವಿಷಯವನ್ನ ಅವರ ಮನಸ್ಸಿನಲ್ಲಿ ಏನಾದ್ರೂ ಆಘಾತಗಳ ಆಗದಾಗೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ಮಾಡ್ಕೊಂಡು, ಖಂಡಿತವಾಗ್ಲು ಇದು ಖಂಡಿತವಾಗ್ಲು ನಿಜ ಅಂತ ಅನ್ಸುತ್ತಲ್ವಾ ನಿಮ್ಗೆ? ಹೌದು ಹೌದು ಹೌದು. ಆಮೇಲೆ ಇಷ್ಟು ತನಕ ಹೇಳಿರೋ ಎಲ್ಲ ಕಾರಣಗಳನ್ನ ನಾನು ಒಪ್ಕೊಳ್ತೀನಿ. ಹಾಗೆ ಈ ಡೈವರ್ಸು ಇವತ್ತಿನ ಒಂದು ಸಮಾಜದಲ್ಲಿ ಬಹಳಷ್ಟು ಡೈವರ್ಸ್ಗಳನ್ನ ನಾವು ಕಾಣ್ತೇವೆ. ಇದು ಎಷ್ಟು ಮಟ್ಟಿಗೆ ಶಿಕ್ಷಣದ ಮೇಲೆ ಪ್ರಭಾವ ಬೀರಿದೆ ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತವಾಗ್ಲು ಡೈವರ್ಸ್ ಅನ್ನೋದು ಮಕ್ಕಳ ಮೇಲೆ ಖಂಡಿತವಾಗ್ಲು ಪ್ರಭಾವ ಬೀರೇ ಇರುತ್ತೆ. ಮೊದಲೇ ಹೇಳಿದಾಗೆ ಕುಟುಂಬದಲ್ಲಿ ತಂದೆ ತಾಯಿ ಎರಡು ಕಣ್ಣು ಇದ್ದಾಗೆ, ಎರಡು ಕಣ್ಣಿನ ಅವಶ್ಯಕತೆ ನಮಗೆ ಬೇಕೇ ಬೇಕು. ಹಾಗೆಯೇ ಗಂಡ ಹೆಂಡತಿ ಹೊಂದ್ಕೊಂಡು ಹೋಗ್ಬೇಕು, ಅದು ನನ್ನ ಅಭಿಪ್ರಾಯದಲ್ಲಿ. ಈಗ ಏನಾಗ್ತಿದೆ ಅಂತಂದ್ರೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಆದಾಗ ಇಲ್ಲಿ ಹೆಣ್ಣು ಅಥವಾ ಗಂಡು ಅಂತ ನಾನು ಯಾವುದನ್ನು ಹೇಳ್ತಾ ಇಲ್ಲ. ಕೆಲವೊಮ್ಮೆ ಹೆಂಗಸರು ಡೈವರ್ಸ್ ತಗೊಳ್ತಾರೆ, ಕೆಲವೊಮ್ಮೆ ಗಂಡಸರು ತಗೊಳ್ತಾರೆ. ಹಾಗಾಗಿ ಅಲ್ಲಿ ಮಕ್ಕಳ ಬಗ್ಗೆ ನಮ್ಗೆ ಒಂದು ಕುಟುಂಬ ಅಂತ ಆದಾಗ ಹೆಚ್ಚು ನಮ್ಮ ಕಡೆ ಗಮನ ಕೊಡದೆ ಮಕ್ಕಳ ಭವಿಷ್ಯ ಕಡೆ ಗಮನ ಕೊಡೋದ್ರಲ್ಲಿ ಅರ್ಥವಿದೆ. ಹಾಗಿದ್ದಾಗ ಮಾತ್ರ ನಾವು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳೋದಿಕ್ಕೆ ಸಾಧ್ಯ. ಮಗು ಓದ್ತಾ ಇಲ್ಲ, ನಾವೆಲ್ಲ ಕಂಫರ್ಟ್ಸ್ ಅನ್ನ ಕೊಟ್ಟಿದ್ದೇವೆ, ಟ್ಯೂಷನ್ ಸೇರಿಸಿದ್ದೇವೆ, ಫೀಸ್ ಕಟ್ತಾ ಇದ್ದೇವೆ, ಬಟ್ಟೆಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳೋದ್ರಲ್ಲಿ ಮಾತ್ರ ತಂದೆ ತಾಯಿಯ ಒಂದು ಜವಾಬ್ದಾರಿ ಮುಗಿಯೋದಿಲ್ಲ. ಮಗುವಿನ ಬೆಳವಣಿಗೆಗೆ ಎಲ್ಲಾ ತರದ ಒಂದು ಪ್ರೀತಿ, ಸ್ನೇಹ, ಅನುಕಂಪ, ಒಂದು ಲಾಲನೆ, ಪಾಲನೆ ಎಲ್ಲ ಇರ್ಬೇಕು. ಆಗಿರ್ಬೇಕು ಅಂತಂದ್ರೆ ಗಂಡು ಮತ್ತು ಹೆಣ್ಣು ಇಬ್ರು ಹೊಂದ್ಕೊಂಡು ಹೋದ್ರೆ ಮಾತ್ರ ಸಾಧ್ಯ. ಅಂದ್ರೆ ಎರಡು ಕೈಗಳು ಸೇರಿದಾಗ ಮಾತ್ರ ಚಪ್ಪಾಳೆ. ಖಂಡಿತವಾಗ್ಲು ಈ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಹೌದು. ಮಗುಗೆ ಇನ್ನೊಂಥರ ಡಿಪ್ರೆಷನ್ಗೆ ಹೋಗೋದಿಕ್ಕೆ ಕಾರಣ ನಾನು ಹೇಳ್ದಾಗೆ, ಮುಂದೆ ಹೇಳ್ದಾಗೆ, ಮಕ್ಕಳ ಮುಂದೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ಯಾವತ್ತು ಡಿಸ್ಕಸ್ ಮಾಡಕ್ ಹೋಗ್ಬೇಡಿ. ಹಾಗಂತ ಮಕ್ಕಳಿಗೆ ದುಡ್ಡಿನ ಬೆಲೆ ಗೊತ್ತಾಗ್ಬಾರ್ದಾ? ಖಂಡಿತವಾಗ್ಲೂ ಗೊತ್ತಾಗ್ಬೇಕು. ದುಡ್ಡು ಎಷ್ಟು ಮುಖ್ಯ, ಯಾವ್ದ್ರಲ್ಲಿ ಬಳಕೆಯನ್ನ ಮಾಡಬೇಕು, ಆ ದುಡ್ಡಿನ ವ್ಯಾಲ್ಯೂ ಏನು ಅನ್ನೋದನ್ನ ನಾವು ಖಂಡಿತವಾಗ್ಲೂ ಮಕ್ಕಳಲ್ಲಿ ಅರಿವನ್ನ ಮೂಡಿಸ್ಲೇಬೇಕು. ಮತ್ತೆ ನಾವು ಮಾಡುವಂತ ಸೆಲೆಕ್ಷನ್ ಆಫ್ ಸ್ಕೂಲ್ಸ್, ನನ್ನ ಮಗು ತುಂಬಾ ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಬೆಳಿಬೇಕು, ತುಂಬಾ ಹೈ ಸ್ಟ್ಯಾಂಡರ್ಡ್ ಇರುವಂತ ಶಾಲೆಯಲ್ಲಿ ಓದ್ಬೇಕು ಅನ್ನೋದನ್ನ ಅದು ತಪ್ಪು ಕಲ್ಪನೆ. ನನ್ನ ಪ್ರಕಾರ ಕೆಲವರು ICSE ಆಗ್ಬೇಕು, CBSE ಖಂಡಿತವಾಗ್ಲೂ ಅದು ತಪ್ಪು. ಹೌದು ಹೌದು. ನಮ್ಮ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅದರ ಅನುಗುಣವಾಗಿ ಮಕ್ಕಳನ್ನ ಶಾಲೆಯಲ್ಲಿ ಸೇರಿಸಬೇಕು. ನಾವು ಕಾಣುವಂತ ಒಂದು ಸಮಸ್ಯೆ ಏನು ಅಂತಂದ್ರೆ ಮಕ್ಕಳು ಐಸೋಲೇಟ್ ಆಗ್ತಾ ಇದ್ದಾರೆ. ಈಗ ಬರ್ತಾರೆ ಒಂದು ಒಳ್ಳೆ ದೊಡ್ಡ ICSE ಸ್ಕೂಲು ಅಥವಾ CBSEನೋ ಅಥವಾ ಇನ್ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೇರಿಸ್ಬಿಟ್ಟು ಅಲ್ಲಿ ಮಗು ಬೇರೆಯವ್ರನ್ನೆಲ್ಲ ನೋಡಿದಾಗ ಅಯ್ಯೋ ನಾನು ಅವರ ಮಟ್ಟಿಗೆ ಇಲ್ವಲ್ಲ ಅನ್ನೋದು ಒಂದು ಓದಿನ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಾಗ ಮಗು ಕುಗ್ಗೋಗುತ್ತೆ ಹೊರತು ಅದು ಮಾನಸಿಕವಾಗಿ ಬೆಳೆಯೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ಈ ಮಕ್ಕಳಲ್ಲಿ ಇರುವಂತಹ ಒಂದು IQ ಲೆವೆಲ್ ಕೂಡ ಇದಕ್ಕೆ ಕಾರಣ ಆಗುತ್ತಾ? ಖಂಡಿತವಾಗ್ಲು ಎಲ್ಲ ಮಕ್ಕಳು ಒಂದೇ ತರದಲ್ಲಿ ಇರೋದಿಲ್ಲ. ಒಂದು ಕ್ಲಾಸ್ ರೂಮ್ ನಲ್ಲಿ ಕೂರುವಂತ ಒಂದು 50 ಅಥವಾ 40 ಮಕ್ಕಳು ಒಂದೇ ತರದಲ್ಲ. ಪ್ರತಿಯೊಬ್ಬರ IQ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಬ್ಬರ ಬುದ್ಧಿವಂತಿಕೆ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇವತ್ತಿನ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಬಹಳಷ್ಟು ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಈ ಕಾರ್ಯಕ್ರಮಕ್ಕೆ ಬಂದು ನೀವು ಇದನ್ನೆಲ್ಲ ಇಷ್ಟು ವಿಷಯಗಳನ್ನ ವಿಚಾರ ಮಾಡಿ ಇದನ್ನೆಲ್ಲ ಚರ್ಚೆ ಮಾಡಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇಂದು ಈ ಒಂದು ಸಂದರ್ಶನದ 2ನೇ ಭಾಗವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಒಂದು ಭಾಗವನ್ನ ಮುಂದಿನ ವಿಚಾರದಲ್ಲಿ, ಮುಂದಿನ ಇನ್ನೊಂದು ವಿಷಯದಲ್ಲಿ ನಾವು ಮುಂದುವರಿಸ್ಕೊಳ್ತೇವೆ.